ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಎಲ್ಲರೂ ಹೇಳ್ತಾ ಇದ್ರಿ ಸರ್ ಓರಿಯೋಕ್ಸ್ ಕಾರ್ಟಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾನೇ ಈ ವಿಡಿಯೋನ ಮಾಡಿರೋದು. ಸೊ ಕಂಪ್ಲೀಟಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೋಬೇಡ್ರಿ, ಓಕೆನಾ. ಸೊ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಫೇಸ್ಬುಕ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ. ಸೊ ಎಲ್ಲ ಕಡೆ ಏನು ಮಾಡ್ಕೊಳ್ರಿ, ಫಾಲೋ ಮಾಡ್ಕೊಳ್ರಿ. ನಿಮ್ಗೆ ರೀಸೆಂಟಾಗಿ ಏನು ಸಿಗ್ತಾ ಹೋಗುತ್ತೆ, ಡೈಲಿ ಟು ಡೈಲಿ ಏನು ಸಿಗ್ತಾ ಹೋಗುತ್ತೆ, ಅಪ್ಡೇಟ್ ಸಿಗ್ತಾ ಹೋಗುತ್ತೆ ನಮ್ಮ ಓರಿಯೋಕ್ಸ್ ಕಾರ್ಡ್ದು, ಓಕೆನಾ. ಸೊ ಬನ್ನಿ, ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡದೆ ಯಾವ ಥರ ಓರಿಯೋಕ್ಸ್ ಕಾರ್ಟಲ್ಲಿ ಆ್ಯಸ್ ಎ ಕಸ್ಟಮರ್ ಆಗಿ ರಿಜಿಸ್ಟ್ರೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಓಕೆನಾ. ಸೊ ನಿಮ್ಮ ಫೋನಲ್ಲಿ ಯಾವುದಾದ್ರೂ ಏನು ಮಾಡ್ಕೊಳ್ರಿ, ಒಂದು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ರಿ, ಓಕೆನಾ. ನಿಮ್ಮ ಫೋನಲ್ಲಿ ಆಗಿರ್ಬೋದು, ಕಂಪ್ಯೂಟರಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪಲ್ಲಿ ಆಗಿರ್ಬೋದು. ಸೊ ಯಾವುದಾದ್ರಲ್ಲಿ ಏನು ಮಾಡ್ಕೊಟ್ರಿ ಅಂತಂದರೆ ಒಂದು ಏನು ಮಾಡ್ಕೊಡ್ರಿ, ಗೂಗಲ್ ಕ್ರೋಮ್ನ ವೆಬ್ಸೈಟ್ನ ಓಪನ್ ಮಾಡ್ಕೊಟ್ರಿ, ಓಕೆನಾ. ಸೊ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಜಸ್ಟ್ ಟೈಪ್ ಮಾಡಿರಿ, ಏನಂತ ಅಂದರೆ ಓರಿಯೋಕ್ಸ್ ಕಾರ್ಟ್ ಅಂತ ಟೈಪ್ ಮಾಡಿರಿ. ಏನು ಮಾಡಿರಿ, ಓರಿಯೋಕ್ಸ್ ಕಾರ್ಟ್ ಅಂತ ಟೈಪ್ ಮಾಡಿದ ಮೇಲೆ ಸರ್ಚ್ ಮಾಡಿರಿ, ಓಕೆನಾ. ಸೊ ಸರ್ಚ್ ಮಾಡಿದ ಮೇಲೆ ಏನು ಬರುತ್ತೆ ನಿಮಗೆ, ಫಸ್ಟ್ ವೆಬ್ಸೈಟೇ ಬರುತ್ತೆ, ಏನನ್ನೋದು ಓರಿಯೋಕ್ಸ್ ಕಾರ್ಡ್ದು, ಓಕೆನಾ. ಸೊ ಓರಿಯೋಕ್ಸ್ ಕಾರ್ಡ್ ಅಂತ ಫಸ್ಟ್ ವೆಬ್ಸೈಟ್ ಬರುತ್ತೆ. ಈ ಕಡೆ ನಿಮ್ಗೆ ನಮ್ಮ ಅಡ್ರೆಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ ನಿಮ್ಗೆ ಕಂಪ್ಲೀಟಾಗಿ. ಇವಾಗ ನೀವು ಏನು ಮಾಡ್ಕೊಳ್ರಿ ಅಂತಂದರೆ ಜಸ್ಟ್ ಫಸ್ಟ್ ಸೈಟ್ ಮೇಲೆ ಏನು ಮಾಡ್ಕೊಳ್ರಿ, ಕ್ಲಿಕ್ ಮಾಡ್ಕೊಳ್ರಿ, ಓಕೆನಾ. ಸೊ ಫಸ್ಟ್ ಸೈಟ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಸೊ ನಿಮಗೆ ಏನಾಗುತ್ತೆ, ಈ ಥರ ನಮ್ದು ಏನಾಗುತ್ತೆ, ವೆಬ್ಸೈಟ್ ಓಪನ್ ಆಗುತ್ತೆ, ಓಕೆನಾ. ಸೊ ವೆಬ್ಸೈಟ್ ಓಪನ್ ಆಗಿದ್ಮೇಲೆ ಸೊ ನಿಮಗೆ ಏನು ಕಾಣುತ್ತೆ, ಇಲ್ಲಿ ಮೇಲ್ಗಡೆ ಲಾಗಿನ್ ಕಾಣುತ್ತೆ, ಸೈನ್ ಅಪ್ ಕಾಣುತ್ತೆ, ಸರ್ಚ್ ಆಪ್ಷನ್ ಕಾಣುತ್ತೆ. ಮತ್ತು ನಮ್ದೇನಿದೆ ಅಂತಂದರೆ ಇಡೀ ಪ್ರಪಂಚದಲ್ಲಿ AI ವಾಯ್ಸ್ ಮೂಡ್ ಅನೇಬಲ್ ಇರುವಂಥ ಪ್ಲಾಟ್ಫಾರ್ಮು ನಮ್ದಾಗಿದೆ, ಓಕೆನಾ. ಕಸ್ಟಮರ್ಸ್ಗೆ ಅಂತಲೇ ಹೇಳಿಬಿಟ್ಟು AI ವಾಯ್ಸ್ ಮೂಡ್ ನೋಡ್ರಿ. ಇಲ್ಲ ನಾನು ಜಸ್ಟ್ ಏನಂತ ಕ್ಲಿಕ್ ಮಾಡ್ತೀನಿ, ವಾಯ್ಸ್ ಸರ್ಚ್ ಅಂತ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವೇನು ಸರ್ಚ್ ಮಾಡ್ತೀರೋ, ಎಕ್ಸಾಂಪಲ್ ನೋಡ್ರಿ, ಮೊಬೈಲ್ ಅಂತ ನಾನು ಏನು ಮಾಡಿದೆ ಇವಾಗ ಹೇಳಿದೆ, ಓಕೆನಾ. ಏನು ಮಾಡ್ತೀನಿ, ಮೊಬೈಲ್ ಅಂತ ಹೇಳಿದೆ, ಜಸ್ಟ್ ಏನಾಯ್ತು ನೋಡ್ರಿ, ಸರ್ಚ್ ಆಗ್ತಿದೆ, ಓಕೆನಾ. ಲಿಸನಿಂಗ್ ಸ್ಪೀಕ್ ಮೊಬೈಲ್ ಅಂತ ಸರ್ಚ್ ಮಾಡಿದೆ ನೋಡ್ರಿ, ಸ್ಪೀಕ್ ಮೊಬೈಲ್ ನಾನು ಏನು ಸರ್ಚ್ ಹೇಳ್ತೀನೋ ಅದು ಸರ್ಚ್ ಆಗ್ತಿದ್ರಲ್ಲಿ, ಹೌದಾ. ಏನಾಗ್ತಿದೆ, ಮೊಬೈಲ್ ಸರ್ಚ್ ಆಗ್ತಿದೆ ನೋಡ್ರಿ. ನಾನು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಏನಾಯ್ತಿದೆ, ಮೊಬೈಲ್ ಸ್ಪೀಕ್ ಮೊಬೈಲ್ ಅಂತ ಹೇಳಿದೆ, ಯಾವ ಪ್ರಾಡಕ್ಟ್ಸ್ ಇಲ್ಲ, ಓಕೆನಾ. ಸೊ ಇವಾಗ ನಾನು ಜಸ್ಟ್ ಮೊಬೈಲ್ ಅಂತ ಹೇಳ್ತೀನಿ, ಆಮೇಲೆ ನೋಡ್ರಿ ಏನಾಗುತ್ತೆ, ಪ್ರಾಡಕ್ಟ್ಸ್ ಶುರು ಆಗುತ್ತೆ. ಮೊಬೈಲ್, ಓಕೆನಾ. ನೋಡ್ರಿ ಇಲ್ಲಿ ನಾನು ಮೊಬೈಲ್ ಅಂತ ಹೇಳಿದೆ, ಸರ್ಚ್ ಮಾಡಿದಾಗ ಏನು ಮೊಬೈಲ್ ರಿಲೇಟೆಡ್ ಎಲ್ಲ ಪ್ರಾಡಕ್ಟ್ಸ್ಗಳು ಏನು ಬಂದು ಈ ಥರನೂ AI ವಾಯ್ಸ್ ಅನೇಬಲ್ ಇರುವಂಥ ಫಸ್ಟ್ ಪ್ಲ್ಯಾಟ್ಫಾರ್ಮ್, ಇಡೀ ಪ್ರಪಂಚದಲ್ಲೇ ಫಸ್ಟ್ ಪ್ಲಾಟ್ಫಾರ್ಮ್ ಯಾವುದಂತಂದರೆ ಓರಿಯೋಕ್ಸ್ ಕಾರ್ಟ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ನಿಮ್ಮ ಬ್ಯಾನರಲ್ಲೂ ಕೂಡ ನಿಮಗೆ ತೋರಿಸ್ತೀನಿ, ಏನಂತ ನೋಡ್ರಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಓರಿಯೋಕ್ಸ್ ಕಾರ್ಟ್ ಪ್ರೌಡ್ ಟು ಇಂಟ್ರೊಡ್ಯೂಸ್ ಇಂಡಿಯಾಸ್ ಫಸ್ಟ್ AI ವಾಯ್ಸ್ ಸರ್ಚ್ ಮೂಡ್ ನಾವು ಲೈವ್ ಆನ್ ಓರಿಯೋಕ್ಸ್ ಕಾರ್ಟ್ ವೆಬ್ಸೈಟ್ ಆ್ಯಂಡ್ ಆ್ಯಪ್. ಎರಡಲ್ಲೂ ಕೂಡ ನಮ್ದೇನಿದೆ, ಓರಿಯೋಕ್ಸ್ ಕಾರ್ಟ್ ಜಸ್ಟ್ ಸ್ಪೀಕ್ ಡಿಸ್ಕವರ್ ಶಾಪ್, ಓಕೆನಾ. ಜಸ್ಟ್ ಸ್ಪೀಕ್ ಮಾಡಿರಿ, ಯಾರಿಗೆ ನಿಮಗೆ ಟೈಪ್ ಮಾಡೋಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಬರಲ್ಲ ಅಂತ ಜಸ್ಟ್ ಸ್ಪೀಕ್ ಮಾಡಿರಿ, ನಿಮಗೆ ಏನು ಸಿಗುತ್ತೆ, ಪ್ರಾಡಕ್ಟ್ ಸಿಗುತ್ತೆ ಅಂತ. ಸ್ಪೀಕ್ ಟು ಸರ್ಚ್ ಅನ್ನೋ ವಾಯ್ಸ್ ಮೂಡನ್ನ ಇಂಡಿಯಾದಲ್ಲೇ ಫಸ್ಟ್ ಸರ್ಚ್ ಮೂಡ್ ತಂದಿರೋದು ಯಾರು, ಓರಿಯೋಕ್ಸ್ ಕಾರ್ಟ್ನವರು, ಓಕೆನಾ. ಸೊ ನಾವು ತುಂಬ ಪ್ರೌಡ್ ಆಗ್ತೀವಿ, ಯಾಕಂದರೆ ನಾವು ಇದನ್ನು ಅನೇಬಲ್ ಮಾಡಿದ್ದಕ್ಕೆ, ಓಕೆನಾ. ಸೊ ಬನ್ನಿ, ಇವಾಗ ನಾನು ಹೇಳ್ಕೊಡ್ತೀನಿ ಯಾವ ಥರ ನೀವು ಕಸ್ಟಮರ್ ಆಗಿ ರಿಜಿಸ್ಟ್ರೇಷನ್ ಮಾಡೋದು ಅಂತ ಹೇಳಿಬಿಟ್ಟು, ಓಕೆನಾ. ಸೊ ನೋಡಿ, ಮೇಲ್ಗಡೆ ಕಾಣ್ತಿದೆ ನಿಮಗೆ ಏನು, ಸೈನ್ ಅಪ್ ಅಂತ ಕಾಣ್ತಿದೆ. ಇಲ್ಲಿ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡೀಟೇಲ್ಸ್ ಕೇಳುತ್ತೆ, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ರೆಫರ್ ಕೋಡ್ ಅಂತ ಕೇಳುತ್ತೆ, ಓಕೆನಾ. ಸೊ ಇವಾಗ ಏನು ಮಾಡ್ಕೊಳ್ರಿ, ಫಿಲಪ್ ಮಾಡ್ಕೊಳ್ರಿ. ಸೊ ಇವಾಗ ನಾನೇನು ಮಾಡ್ಕೊತೀನಿ, ಜಸ್ಟ್ ಫಿಲಪ್ ಮಾಡ್ಕೊತೀನಿ ನನ್ನ ಡೀಟೇಲ್ಸ್ನ, ಓಕೆನಾ. ಸೊ ನಾನೇನು ಮಾಡ್ಕೊತೀನಿ, ಡೀಟೇಲ್ಸ್ನ ಫಿಲಪ್ ಮಾಡ್ಕೊತೀನಿ, ಓಕೆನಾ. ಏನಂತಂದರೆ ರಾಜು ಅಂತ ಫಿಲಪ್ ಮಾಡ್ಕೊತೀನಿ. ಆಮೇಲೆ ಲಾಸ್ಟ್ ನೇಮಲ್ಲಿ ಪಾಟೀಲ್ ಅಂತ ಸರ್ಚ್ ಮಾಡ್ಕೊತೀನಿ, ಓಕೆನಾ. ರಾಜು ಪಾಟೀಲ್ ಅಂತ ನೇಮ್ ಮಾಡ್ಕೊಂಡೆ. ಇಮೇಲ್ ಅಡ್ರೆಸ್ನ ಹಾಕೊತೀನಿ, ಓಕೆನಾ. ಇಮೇಲ್ ಅಡ್ರೆಸ್, ಆಮೇಲೆ ಸೊ ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿದ್ಮೇಲೆ ನಿಮಗೆ ಶೋ ಮಾಡ್ತೀನಿ. ನಾನು ಇಮೇಲ್ ಅಡ್ರೆಸ್ನ ಫಿಲಪ್ ಮಾಡಿಕೊಂಡೆ, ಆಮೇಲೆ ಫೋನ್ ನಂಬರ್ನ ಫಿಲಪ್ ಮಾಡ್ಕೊತೀನಿ, ಓಕೆನಾ. ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಇವಾಗ ಪಾಸ್ವರ್ಡ್ನ ಕೂಡ ಹಾಕೊತೀನಿ. ಕನ್ಫರ್ಮ್ ಪಾಸ್ವರ್ಡ್ ಹಾಕೊತೀನಿ, ಓಕೆನಾ. ಕನ್ಫರ್ಮ್ ಪಾಸ್ವರ್ಡ್ ಹಾಕೊಂಡಿದ್ದಾದ್ಮೇಲೆ ಕೆಳಗಡೆ ರೆಫರ್ ಕೋಡ್ ಕೇಳುತ್ತೆ. ಸೊ ರೆಫರ್ ಕೋಡ್ ನೀವು ಏನಾದ್ರು ಹಾಕ್ಬೋದು, ಸ್ಕ್ರೀನಲ್ಲಿ ಕಾಣ್ತಿದೆ, ಇದನ್ನಾದರೂ ಹಾಕ್ಕೊಳ್ರಿ, ಓಕೆನಾ. ಸೊ ಸ್ಕ್ರೀನಲ್ಲಿ ಕಾಣ್ತಿರೋದು ಏನಂತಂದರೆ ಕ್ಯಾಪಿಟಲ್ ಲೆಟರ್ RAN 2004 ಅಂತ ಕಾಣ್ತಿದೆ, ಹೌದಾ. ಸೊ ಇದನ್ನಾದರೂ ನೀವೇನು ಮಾಡ್ಕೋಬೋದು, ರೆಫರ್ ಕೋಡ್ನ ಯೂಸ್ ಮಾಡ್ಕೋಬೋದು, ಬೇಕಂದರೆ ಆಪ್ಷನಲ್ ಕೋಡ್ನ ಬಿಡ್ಬೋದು. ಆಮೇಲೆ ಅಗ್ರೀನ್ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರೈವಸಿ ಪಾಲಿಸಿನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಕಂಟಿನ್ಯೂ ಅಂತ ಕೊಡಿ, ಓಕೆನಾ. ಸೊ ಕೆಳಗಡೆ ಕಂಟಿನ್ಯೂ ಅಂತ ಕೊಟ್ಟಾದ್ಮೇಲೆ ನಿಮ್ಗೇನಾಗುತ್ತೆ, ನಿಮ್ಮ ಯಾವ ಇಮೇಲ್ ID ಹಾಕಿರ್ತೀರೋ ಆ ಇಮೇಲ್ IDಗೆ ಏನು ಹೋಗುತ್ತೆ, ಒಂದು OTP ಹೋಗುತ್ತೆ, ಓಕೆನಾ. ಸೊ ಇಮೇಲ್ OTP ಹೋಗುತ್ತೆ, ಮೊಬೈಲ್ OTP ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ಓಕೆನಾ.
ಸೊ ಇಮೇಲ್ OTP ನಿಮ್ಗೆ ಏನಾಗುತ್ತೆ ರಿಸೀವ್ ಆಗುತ್ತೆ. ಸೊ ಇವಾಗ ನನಗೇನಾಯಿತು OTP ರಿಸೀವ್ ಆಯಿತು, ನಾನು ಏನು ಹಾಕೊತೀನಿ OTP ಹಾಕೊತೀನಿ. ಓಕೆನಾ. ಸೊ OTP ಹಾಕೊಂಡಿದ್ಮೇಲೆ ಏನು ಮಾಡಿರಿ ಅಂತಂದರೆ ಜಸ್ಟ್ ಕ್ಲಿಕ್ ಮಾಡಿರಿ, ಕ್ರಿಯೇಟ್ ಅಕೌಂಟನ್ನು ಕೊಡ್ತೀನಿ. ನೋಡಿರಿ ಅಕೌಂಟ್ ಏನಾಯಿತು ಕ್ರಿಯೇಟ್ ಆಯಿತು. ಓಕೆನಾ. ಸೊ ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿರಿ ಮೇಲ್ಗಡೆ ನಿಮ್ಗೆ ಏನಾಗ್ತಿದೆ ಇಲ್ಲಿ ನಿಮ್ಮ ಹೆಸರು ಶೋ ಆಗ್ತಿದೆ ರಾಜು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ನೀವೇನು ಫಸ್ಟ್ ನೇಮ್ ಏನು ಹಾಕಿರ್ತೀರಲ್ವಾ ಆ ನಿಮ್ಮ ಫಸ್ಟ್ ನೇಮ್ ಏನಾಗುತ್ತೆ ಇಲ್ಲಿ ಶೋ ಆಗುತ್ತೆ. ಓಕೆನಾ. ಸೊ ಇವಾಗ ನೀವು ನೋಡ್ಕೋಬೋದು ನಿಮ್ಮದು ಅಕೌಂಟಲ್ಲಿ ಏನೇನಿದೆ ಅಂತ ಹೇಳಿ. ಜಸ್ಟ್ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಮೈ ಪ್ರೊಫೈಲಲ್ಲಿ ಕಾಣುತ್ತೆ. ಮೈ ಪ್ರೊಫೈಲಲ್ಲಿ ನಿಮ್ದೆಲ್ಲ ಡೀಟೇಲ್ಸ್ ಕಾಣುತ್ತೆ, ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್, ನಿಮ್ಮ ಜೆಂಡರ್, ಇವನ್ನೆಲ್ಲ ನೀವೇನು ಮಾಡ್ಕೊಬೋದು ಜೆಂಡರ್, ಡೇಟ್ ಆಫ್ ಬರ್ತ್ ಏನಾಗುತ್ತೆ ಅಪ್ಡೇಟ್ ಮಾಡ್ಕೊ, ಮತ್ತೆ ಚೇಂಜ್ ಪಾಸ್ವರ್ಡ್, ನೀವು ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೋಬೋದು. ಈ ಕಡೆ ಸೈಡಲ್ಲಿ ನೋಡೋದಾದರೆ ನಿಮ್ದು ಏನು ಕಾಣುತ್ತೆ ಅಂತಂದರೆ ವ್ಯಾಲೆಟ್ ಬ್ಯಾಲೆನ್ಸ್ ಕಾಣುತ್ತೆ, ರೆಫರಲ್ ಕೋಡ್ ಕಾಣುತ್ತೆ, ಎಲ್ಲನೂ ಕೂಡ ಕಂಪ್ಲೀಟ್ ಕಾಣುತ್ತೆ. ಆಮೇಲೆ ಕ್ವಿಕ್ ಲಿಂಕ್ಸ್ ಅಂತ ಕಾಣುತ್ತೆ, ಮೈ ಆರ್ಡರ್ಸ್, ಮೈ ವಿಶ್ ಲಿಸ್ಟ್, ಮೈ ಅಡ್ರೆಸ್, ಮೈ ವ್ಯಾಲೆಟ್, ರೆಫರಲ್ ಪ್ರೋಗ್ರಾಮ್, ನೋಟಿಫಿಕೇಶನ್. ಓಕೆನಾ. ಸೊ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ರೆಫರಲ್ ಪ್ರೋಗ್ರಾಮ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಅಲ್ಲಿವರೆಗೂ ಈ ವಿಡಿಯೋ ಇಲ್ಲಿ ತನಕ ಏನಾಗಿತ್ತು ಕಸ್ಟಮರ್ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇವಾಗ ನಾನು ಅದನ್ನೇ ನಿಮ್ಗೆ ಹೇಳ್ಕೊಟ್ಟಿರೋದು. ಓಕೆನಾ. ಇವಾಗ ಕಸ್ಟಮರ್ ಹೇಗೆ ರಿಜಿಸ್ಟ್ರೇಷನ್ ಮಾಡೋದು ಅಂತ ಈ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ ಕಸ್ಟಮರ್ ಹೇಗೆ ಲಾಗಿನ್ ಮಾಡೋದು, ಆಮೇಲೆ ರೆಫರಲ್ ಪ್ರೋಗ್ರಾಮ್ ಏನು, ಮೈ ವ್ಯಾಲೆಟ್ ಹೇಗೆ ಯೂಸ್ ಮಾಡಬೇಕು, ಆರ್ಡರ್ ಸೆಕ್ಷನ್ ಏನು, ಮೈ ವಿಶ್ ಸೆಕ್ಷನ್ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಅಲ್ಲಿ ತನಕ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೂ ಕೂಡ ಏನು ಮಾಡಿರಿ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಅವ್ರಿಗೂ ಕೂಡ ನೀವು ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಜರ್ನಿ ವಿತ್ ಓರಿಯೋಕ್ಸ್ ಕಾರ್ಟ್.